ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಬಿಂದು. ನಾನು ಕಿತ್ತೂರಾಣಿ ಚೆನ್ನಮ್ಮ ವಸತಿ ಶಾಲೆ ತಾವರೆಗೆರೆಯಲ್ಲಿ ಓದುತ್ತಿದ್ದೇನೆ. ನಾನು ಹೇಳುತ್ತಿರುವ ಕತೆ ವಿನಾಯಕ ಮತ್ತು ಕುಬೇರನ ಕತೆ. ಒಂದು ದಿವಸ ಕುಬೇರ ಬಂದಿರ್ತಾನ ಶಿವನ ಮತ್ತು ಪಾರ್ವತಿನ ಊಟಕ್ಕೆ ಆಹ್ವಾನ ಮಾಡೋದಕ್ಕೆ. ಅವಾಗೈತಲ್ಲ ಆಗ ಅವನು ಒಂದೇ ಒಂದು ಇದು ಬಾಣೆ ಕೊಂಬೆ ಇಟ್ಕೊಂಡ್ಬಂದಿರ್ತಾನೆ. ಅದು ನೋಡಿದ್ದು ಗಣೇಶ ನಗ್ತಿರ್ತಾನೆ. ಯಾಕಂದರೆ ಎಷ್ಟು ಶ್ರೀಮಂತರ ಇದ್ದರೂ ಕೂಡ ಬರೀ ಒಂದು ಬಾಣೆ ಕೊಂಬೆ ಅಷ್ಟೇ ಇಟ್ಕೊಂಡ್ಬಂದಿದ್ದಾನೆ ಅಂತಂದು ನಗ್ತಾ ಇರ್ತಾನೆ. ಆವಾಗ ಅದನ್ನ ಕಸಿ ನುಂಗ್ಬಿಡ್ತಾನೆ. ಎಲ್ಲ ನುಂಗ್ಬಿಟ್ಟು ಹೇಳ್ತಾನೆ, ನೀನು ಇಷ್ಟು ಜಿಬ್ತಾನದೆ ಅಂತ ನಂಗೆ ಗೊತ್ತೇ ಇದ್ದಿದ್ದಿಲ್ಲ ಅಂತ ಅಂತಾನೆ. ಆವಾಗತ್ತಲ್ಲ ಅವ್ನು ಸುಮ್ಮನೆ ಆಗ್ತಾನೆ. ಕುಬೇರ ಸುಮ್ಮನೆ ಆಗ್ಬಿಟ್ಟು ಹೋಗ್ತಾನೆ. ಮುಂದಕ್ಕೊಂದ್ಮೇಲೆ ಶಿವ ಅಲ್ಲಿ ಇರ್ತಾನೆ. ಶಿವನಿಗೆ ಹೇಳ್ತಾನೆ, ನಾಳೆ ನಮ್ಮ ಮನೆಯಲ್ಲಿ ಸಂಭ್ರಮವಿದೆ, ಊಟಕ್ಕೆ ಬನ್ನಿ ಅಂತಂದು ಕರೀತಾನೆ. ಆವಾಗೈತಲ್ಲ ಅವರು ಶಿವ ಹೇಳ್ತಾರೆ, ಆಯಿತು ನಾವು ಬರ್ತೀವಿ ಅಂತಂದು ಹೇಳ್ತಾರೆ. ಮಳೆ ದಿವಸ ಹೋಗ್ತಾರೆ. ಇದು ಗಣೇಶ ಎಲ್ಲ ಗಜಲ್ದಾಗೆಲ್ಲ ಬಿದ್ದು ಉಳ್ಳಾಡಿ ಬಂದ್ಬಿಟ್ಟಿರ್ತಾನೆ. ಆವಾಗ ಅವ್ರು ಮನೆ ಒಳಗೆ ಹೋಗ್ತಿರ್ತಾನೆ. ಅವಾಗೈತೆಲ್ಲ ಅವ್ರು ಕುಬೇರ ನೋಡಿ ನಗ್ತಾನೆ. ಇದೇನಿದು ಎಷ್ಟು ಗಲೀಜು ಮಾಡ್ತಾ ಇದ್ದಾನಲ್ಲ ಗಣೇಶ ಅಂತಂದು ನಗ್ತಾನೆ. ಆಮೇಲೆ ಇಲ್ಲಿ ಅಡುಗೆ ಮನೆ ಎಲ್ಲಿದೆ ಅಂತ ಗಣೇಶ ಕೇಳ್ತಾನೆ. ತುಂಬ ಹೊಟ್ಟೆ ಹಸ್ಬಿಟ್ಟಿರ್ತ ಅದಕ್ಕೆ. ಹಂಗಾಗಿ ಕೇಳ್ತಾನೆ. ಅವಾಗತ್ತೆಲ್ಲ ಅಲ್ಲಿದೆ ನೋಡಿ ಅಂತಂದು ತೋರಿಸ್ತಾನೆ. ಅವಾಗತ್ತಲ್ಲ ಅಲ್ಲಿ ಹೋಗ್ತಾನೆ ಅವನು. ಅವಾಗತ್ತಲ್ಲ ಹೋದ್ಮೇಲೆ ಇದು ನನಗೆ ಊಟಕ್ಕೆ ಬಡಿಸ್ರಿ, ತುಂಬ ಹೊಟ್ಟೆ ಹಸ್ತದೆ ಅಂತಂದು ಹೇಳ್ತಾನೆ. ಅವಾಗತ್ತಲ್ಲ ಅವ್ರು ಹೇಳ್ತಾರೆ, ಎಲ್ಲ ಬಡಿಸ್ತಾರೆ. ಆವಾಗ ಜಲ್ದಿ ಊಟ ಮಾಡಿಬಿಡ್ತಾನೆ. ಜಲ್ದಿ ಊಟ ಮಾಡಿಬಿಟ್ಟು ನನಗೆ ಇನ್ನೂ ಸ್ವಲ್ಪ ಅಂತಂದು ಬಡಿಸ್ಕೊಂಡು ಎಲ್ಲ ಖಾಲಿ ಮಾಡಿಬಿಡ್ತಾನೆ. ಖಾಲಿ ಮಾಡಿದಾಗ ಹೇಳ್ತಾರೆ ಅವರು, ಏನು ಉಳಿದಿಲ್ಲ ಅಂತಂದು ಹೇಳ್ತಾರೆ. ಅವಾಗತ್ತಲ್ಲ ನಿಮ್ಮ ಅತಿಥಿ ಸತ್ಕಾರ ಇಷ್ಟೇನಾ ಅಂತಂದು ಕೇಳ್ತಾನೆ. ಅವಾಗತ್ತಲ್ಲ ಆ ದವಸ ಧಾನ್ಯಗಳು ಮತ್ತು ಹಣ್ಣು ಹಂಪಲುಗಳು ಎಲ್ಲ ತೊಗೊಂಡು ಕೊಡ್ತಾರೆ. ಅವಾಗತ್ತಲ್ಲ ಅವನು ತಿಂದ್ಬಿಡ್ತಾನೆ. ಫುಲ್ಲು ಎಲ್ಲ ತಿಂದ್ಬಿಟ್ಟು ಹೇಳ್ತಾನೆ, ಇಷ್ಟೇನ ಅತಿಥಿ ಸತ್ಕಾರ ಅಂತ ಕೇಳ್ತಾನೆ. ಅವಾಗತ್ತಲ್ಲ ಸೌದೆ ಇರ್ತವೆ, ಸೌದೆಯನ್ನು ತಿಂದ್ಬಿಡ್ಲಾ ಅಂತಂದು ಕೇಳ್ತಾನೆ. ಅವಾಗತ್ತಲ್ಲ ನಾವು ಮಹಾರಾಜನನ್ನು ಕೇಳ್ಕೊಂಬಂದು ಹೇಳ್ತೀನಿ ಅಂತ ಕುಬೇರನ ಹತ್ರ ಹೋಗ್ತಾರೆ ಸೇವಕರು. ಅವಾಗ ಹೇಳ್ತಾರೆ, ಇದು ಕುಬೇರ ರಾಜ ಎಲ್ಲ ಗಣೇಶ ತಿಂದುಬಿಟ್ಟಿದ್ದಾನೆ ಅಂತ, ಬೇರೆ ಅಡುಗೆ ಮಾಡಿ ಅಂತ. ಬೇರೆ ಅಡುಗೆ ಮಾಡೋಕ್ಕೆ ರಾಜ್ಯದಲ್ಲಿ ಒಂದು ದವಸ ಧಾನ್ಯಗಳು ಕೂಡ ಇಲ್ಲ, ಎಲ್ಲ ಗಣೇಶ ತಿಂದುಬಿಟ್ಟಿದ್ದಾನೆ ಅಂತಂದು ಹೇಳ್ತಾರೆ. ಅವಾಗೈತಲ್ಲ ಆ ಗಣೇಶ ಹಿಂಗೆ ಹೇಗೆ ಮಾಡ್ದ ಅಂತಂದು ಅವ್ನು ಗಣೇಶನ ಹತ್ರ ಬರ್ತಾನೆ. ಇಷ್ಟು ಬಗಸುರಿದೆಯಾ ನೀನು ಅಂತಂದು ಅವನು ಕೇಳ್ತಾನೆ. ಆವಾಗೈತಲ್ಲ ಹೇಳ್ತಾನ ಗಣೇಶ, ನನಗೆ ಇನ್ನೂ ಹೊಟ್ಟೆ ಸ್ಥಿತಿ, ನಿನ್ನ ಅತಿಥಿ ಸತ್ಕಾರ ಇಷ್ಟೇನಾ ಅಂತಂದು ಇನ್ನೂ ಒಳ್ಳೆ ಪ್ರಶ್ನೆ ಮಾಡ್ತಾನೆ. ಅವಾಗೈತಲ್ಲ ಹೇಳ್ತಾನೆ. ಶಿವನ್ ಕರಿತಾನೆ. ಶಿವನ್ ಕರೆದ್ಬಿಟ್ಟು, ನಿನ್ನ ಮಗ ನನಗೆ ಎಷ್ಟು ಕಾಡಿಸ್ತಾ ಇದ್ದಾನೆ, ನಾನು ಎಷ್ಟು ಇದು ಮಾಡಿದ್ರು ದವಸ ಧಾನ್ಯಗಳೆಲ್ಲ ತಿಂದ್ಬಿಟ್ಟಿದ್ದಾನೆ ಅಂತಂದು ಹೇಳ್ತಾನೆ. ಆವಾಗತ್ತಲ್ಲ ಶಿವ ಹೇಳ್ತಾನೆ, ಆ ಕುಬೇರನ ಕಾಸಿದ್ದು ಸಾಕು, ಈ ಅವಲಕ್ಕಿನ ತಿಂದ್ಬಿಟ್ಟು ನೀನು ಸಮಾಧಾನಗೋಳು ಅಂತಂತಾನೆ. ಆವಾಗ ಇದು ಗಣೇಶ ಹೇಳ್ತಾನೆ, ನೀನು ಒಳ್ಳೆ ಮನಸ್ಸಿನಿಂದ ಕೊಟ್ಟಿದ್ದೆ, ಒಂದೇ ಒಂದು ಬಾಳೆಯನ್ನು ಕೊಟ್ಟಿದ್ರು ಕೂಡ ನನಗೆ ಹೊಟ್ಟೆ ತುಂಬ್ತಿತ್ತು. ನೀನು ಒಳ್ಳೆ ಮನಸ್ಸಿನಿಂದ ಕೊಟ್ಟಿದ್ದಿಲ್ಲ, ಕೆಟ್ಟ ಮನಸ್ಸಿನಿಂದ ಕೊಟ್ಟಿದ್ದಿ. ನೀನು ನಿನ್ನ ಆಸ್ತಿ ಅಂತಸ್ತನೆಲ್ಲ ತೋರಿಸ್ಕೋಬೇಕಂತ ಕೊಟ್ಟಿದ್ದಿ, ಹಂಗಾಗಿ ನನಗೆ ಹೊಟ್ಟೆ ತುಂಬಲಿಲ್ಲ ಅಂತಂದು ಅವಲಕ್ಕಿ ತಿಂದು ಸುಮ್ಮನೆ ಆಗ್ಬಿಡ್ತಾನೆ. ಇದ್ರ ಪ್ರಯುಕ್ತವಾದ ಅಂದರೆ ಯಾವತ್ತಿಗೂ ನಾವು ಬೇರೆಯವ್ರಿಗೆ ಏನೋ ಕೊಡಬೇಕಂದ್ರೂ ಕೂಡ ನಾವು ಒಳ್ಳೆ ಮನಸ್ಸಿನಿಂದ ಕೊಡಬೇಕಂತಂದು ಹೇಳಿ ನನ್ನ ಮಾತುಗಳನ್ನು ಮುಗಿಸುತ್ತಾ ಧನ್ಯವಾದಗಳು.